ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ರಾಜ್ಯ ಸರ್ಕಾರ ಸೈಬರ್ ಕ್ರೈಮ್ ಅನ್ನು ಗಂಭೀರವಾಗಿ ತೆಗೆದುಕೊಂಡು ಅದಕ್ಕೆ ವಿಶೇಷ ಪೊಲೀಸ್ ಠಾಣೆ ಆಗಬೇಕು ಎಂದು ಸೈಬರ್ ಎಕನಾಮಿಕ್ ಮತ್ತು ನಾರ್ಕೋಟಿಕ್ ಸೆಲ್ ಪೊಲೀಸ್ ಠಾಣೆಯನ್ನು ಪ್ರತಿ ಜಿಲ್ಲೆಯಲ್ಲಿ ಮಾಡಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆಯವರು ತಿಳಿಸಿದರು. ಈಗ ನಾವು ಸೈಬರ್ ಕ್ರೈಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸೈಬರ್ ಕ್ರೈಮ್ಗಳನ್ನು ತಡೆಗಟ್ಟಲಿಕ್ಕೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಸೈಬರ್ ಎಕನಾಮಿಕ್ಸ್ ಆ್ಯಂಡ್ ನಾರ್ಕೋಟಿಕ್ಸ್ ಪೊಲೀಸ್ ಸ್ಟೇಷನ್, ಸೆನ್ ಪೊಲೀಸ್ ಸ್ಟೇಷನ್ ಅಂತೇಳಿ ಒಂದು ಪೊಲೀಸ್ ಸ್ಟೇಷನ್ ಇದೆ ಎಲ್ಲ ಜಿಲ್ಲೆಗಳು. ರಾಜ್ಯ ಸರ್ಕಾರ ಸೈಬರ್ ಕ್ರೈಮ್ಗಳನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ರಾಜ್ಯದಲ್ಲಿ ಅದಕ್ಕೆ ಆಗಿರ್ತಕ್ಕಂಥ ಒಂದು ವಿಶೇಷ ಒಂದು ಪೊಲೀಸ್ ಠಾಣೆ ಆಗಬೇಕು ಅಂತೇಳಿ ಒಂದು ಸೆನ್ ಪೊಲೀಸ್ ಠಾಣೆಯನ್ನು ಪ್ರತಿ ಜಿಲ್ಲೆಯಲ್ಲಿನೂ ಪ್ರಾರಂಭ ಆಗಿದೆ. ಅದೇ ಥರ ನಮ್ಮ ಜಿಲ್ಲೆಯಲ್ಲೂ ಆಗಿದೆ. ಅದಕ್ಕೆ ಒಬ್ಬರು ಇನ್ಸ್ಪೆಕ್ಟರ್ ಆಫೀಸರ್ ಇರ್ತಾರೆ, ಮತ್ತು ಇರ್ತಕ್ಕಂಥ ಸಿಬ್ಬಂದಿಗಳೆಲ್ಲರಿಗೂ ಸಹಿತ ಸೈಬರ್ ಕ್ರೈಮ್ ಟ್ರೈನಿಂಗ್ ಅನ್ನು ಕೊಡಲಾಗಿದೆ. ಸೈಬರ್ ಕ್ರೈಮ್ ಟ್ರೈನಿಂಗ್ ಲೆವೆಲ್ 1, ಸೈಬರ್ ಕ್ರೈಮ್ ಟ್ರೈನಿಂಗ್ ಲೆವೆಲ್ 2. ಚಿಕ್ಕಮಗಳೂರು ಜಿಲ್ಲಾ ಪ್ರೆಸ್ ಕ್ಲಬ್ ವತಿಯಿಂದ ನಗರದ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ್ದ ತಿಂಗಳ ಅತಿಥಿ ಕಾರ್ಯಕ್ರಮಕ್ಕೆ ಆಗಮಿಸಿ ಮಾತನಾಡಿದ ಅವರು, ಯಾರಾದರೂ ಈ ರೀತಿ ಸೈಬರ್ ಕ್ರೈಮ್ಗೆ ಒಳಗಾಗಿದ್ದಲ್ಲಿ ಆಯಾ ಜಿಲ್ಲಾ ಕೇಂದ್ರದಲ್ಲಿ ಇರುವ ಸೈಬರ್ ಸೆನ್ಗೆ ಬಂದು ದೂರು ನೀಡಿ ಎಂದು ಹೇಳಿದರು. ಈಗ ಇದು ಇರ್ತಕ್ಕಂಥ ಸೆನ್ ಪೊಲೀಸ್ ಠಾಣೆಯನ್ನ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಗಣ ಸರ್ಕಾರ ಅದನ್ನು ಇನ್ನೂ ಬಲಪಡಿಸಬೇಕು. ಜನಸಾಮಾನ್ಯರಿಗೆ ಏನು ಸೈಬರ್ ಕ್ರೈಮ್ಗಳು ಆಗ್ತಾ ಇದ್ದಾವೆ, ಸೈಬರ್ ಫೈನಾನ್ಷಿಯಲ್ ಫ್ರಾಡ್ಸ್ ಆಗ್ತಾ ಇದ್ದಾವೆ, ಅದನ್ನು ತಡೆಗಟ್ಟಬೇಕು. ಜನಸಾಮಾನ್ಯರಿಗೆ ಅದು ಆ ಥರದಕ್ಕೆ ಅವರು ತುತ್ತಾಗಬಾರ್ದು, ಒಳಗಾಗಬಾರ್ದು, ಬಲಿ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲ ಸೈಬರ್ ಪೊಲೀಸ್ ಸ್ಟೇಷನ್ಸ್ ಏನಿದ್ದಾವೆ ನಮ್ಮ ರಾಜ್ಯದಲ್ಲಿ, ಆ ಎಲ್ಲ ಸೈಬರ್ ಪೊಲೀಸ್ ಸ್ಟೇಷನ್ಗೆ ಈಗ ಅಪ್ಗ್ರೇಡ್ ಮಾಡಿಬಿಟ್ಟು DSP ರ್ಯಾಂಕ್ ಆಫೀಸರ್ನ ಅಲ್ಲಿಗೆ ಕೊಡ್ತಾ ಇದ್ದಾರೆ. DSP ರ್ಯಾಂಕ್ ಆಫೀಸರೇ ಇನ್ಮೇಲೆ ಸೈಬರ್ ಪೊಲೀಸ್ ಸ್ಟೇಷನ್, ಸೆನ್ ಪೊಲೀಸ್ ಸ್ಟೇಷನ್ಗೆ ನಮ್ಮ ಸೆನ್ ಇನ್ಸ್ಪೆಕ್ಟರ್ ಇದ್ದಾರೆ ಗವಿರಾಜ್ ಅವರು, ಅವ್ರ ಜೊತೆಗೆ ಒಬ್ಬರು DYSP ರ್ಯಾಂಕ್ ಆಫೀಸರು ಇರ್ತಾರೆ. ಇದು ಅಲ್ಲದೆ DYSP ರ್ಯಾಂಕ್ ಆಫೀಸರ್ ಅಲ್ಲದೆ ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿನೂ ಇನ್ನೊಂದು ಅಡಿಷನಲ್ SP ರ್ಯಾಂಕ್ ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡಿ ಅವರು ನೇರವಾಗಿ ಸೈಬರ್ ಏನು ಕ್ರೈಮ್ಸ್ಗಳಿದೆ ಆ ಸೈಬರ್ ಕ್ರೈಮ್ಸ್ಗಳ ಮೇಲುಸ್ತುವಾರಿಯನ್ನು ಎಕ್ಸ್ಕ್ಲೂಸಿವ್ ಆಗಿ ಸೈಬರ್ ಕ್ರೈಮ್ಗಳ ಮೇಲುಸ್ತುವಾರಿಯನ್ನು ಅವರಿಗೆ ನೀಡ್ತಕ್ಕಂಥ ಕಾರ್ಯವೂ ಆಗಿದೆ. ನಮ್ಮಲ್ಲಿ ಅಡಿಷನಲ್ SP 2 ಅಂತ ಬಂದಿದ್ರು ಯೋಗೇಂದ್ರನಾಥ್ ಅವರು, ಅವ್ರದ್ದು ರಿಟೈರ್ಡ್ ಆಗಿದ್ದರಿಂದ ಅವರು ಹೋಗಿದ್ದಾರೆ. ಅದು ಈಗ ವೇಕೆಂಟ್ ಇದೆ ನಮ್ಮಲ್ಲಿ. ಬಟ್ ಆ ಪೋಸ್ಟ್ ಏನಿದೆ ಅದು ಡೈರೆಕ್ಟ್ಲಿ ಅದು ಏನು ಸೂಪರ್ವೈಸ್ ಮಾಡುತ್ತೆ, ಸೈಬರ್ ಕ್ರೈಮ್ ಕೇಸಸ್ಗಳು ಸೆನ್ ಪೊಲೀಸ್ ಠಾಣೆಯಲ್ಲಿ ಏನು ಪ್ರಕರಣ ದಾಖಲಾಗ್ತವೆ ಆ ಪ್ರಕರಣಗಳನ್ನು ಅವರು ಉಸ್ತುವಾರಿಯನ್ನು ಮಾಡ್ತಕ್ಕಂಥದ್ದು. ನೋಡಿ, DSP ರ್ಯಾಂಕ್ ಒಬ್ರು, ಅಡಿಷನಲ್ SP ರ್ಯಾಂಕ್ ಒಬ್ರು, ಅಂದ್ರೆ ಅಂತ ಒಂದು ಸೀರಿಯಸ್ನೆಸ್ ಅನ್ನ ಒಳಗೊಂಡಿರ್ತಕ್ಕಂಥ ಅಪರಾಧಗಳು ಎಲ್ಲ. ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ ಅವರು ಮಾತನಾಡಿ, ಸೈಬರ್ ಕ್ರೈಮ್ಗೆ ಹೆಚ್ಚು ವಿದ್ಯಾವಂತರೇ ಬಲಿಯಾಗುತ್ತಿದ್ದು, ಪ್ರತಿ ವರ್ಷ 2 ರಿಂದ 3 ಕೋಟಿ ರು ಯಾರದೋ ಕೈಗೆ ಹಣ ಪೋಲಾಗುತ್ತಿದೆ. ಅದನ್ನು ತಪ್ಪಿಸಬೇಕಾಗಿರುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಅದು ಮಾಧ್ಯಮದ ಮೂಲಕ ಆಗಬೇಕು ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ SP ಸಾಹೇಬರು ಸೈಬರ್ ಕ್ರೈಮ್ ಬಗ್ಗೆ ನಮಗೆಲ್ಲ ಹೇಳಿದ್ದಾರೆ. ನಮ್ಮ ಪ್ರೆಸ್ ಕ್ಲಬ್ ಅಧ್ಯಕ್ಷರು ರಾಜೇಶ್ ಅವರು ಈ ಕಾರ್ಯಕ್ರಮ ನಡೀಬೇಕು, ಮಾಡಬೇಕು, ಮತ್ತು ನಮ್ಮ ಜಿಲ್ಲೆಯ ಜನರಿಗೆ ಮಾಹಿತಿ ತಲುಪಬೇಕು, ಸೈಬರ್ ಕ್ರೈಮ್ ಯಾವ ರೀತಿ ಆಗ್ತದೆ, ಅದರಿಂದ ಹಣ ಯಾವ ಥರ ಕಳ್ಕೊತಾ ಇದ್ದಾರೆ ಅಂತೇಳಿ. ಭಾಳಷ್ಟು ಜನ ನಮ್ಮಲ್ಲಿ ಕಂಪ್ಲೇಂಟ್ ಬರೋರು ಸುಶಿಕ್ಷಿತರೇ ಆಗಿರ್ತಾರೆ. ಅದನ್ನು ಯಾವ ರೀತಿ ತಡಿಬೋದು, ಯಾಕಂದರೆ ಪ್ರತಿ ವರ್ಷ 2-3 ಕೋಟಿ ರೂಪಾಯಿ ಯಾರ್ದೋ ಕೈಗೆ ಹಣ ಹೋಗ್ತಾ ಇದೆ. ಅದನ್ನು ತಪ್ಪಿಸ್ಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ ಇರ್ತದೆ. ಅದು ನಿಮ್ಮ ಮೂಲಕ ಆಗಬೇಕು ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋ ನಿಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸೈಬರ್ ಕ್ರೈಮ್ ಸೆನ್ನ ಇನ್ಸ್ಪೆಕ್ಟರ್ ಗವಿರಾಜ್ ಅವರು ಮಾತನಾಡಿ, ಸೈಬರ್ ಕ್ರೈಮ್ ಎನ್ನುವುದು ಹೊಸ ತಲೆಮಾರಿನ ಅಪರಾಧವಾಗಿದೆ. ಈ ರೀತಿ ಕ್ರೈಮ್ನಲ್ಲಿ ಯಾರು ಯಾರ ಮನೆಗೆ ಹೋಗಿ ಕಳ್ಳತನ ಮಾಡುವುದಿಲ್ಲ, ಬದಲಾಗಿ ಆಸೆ ಆಮಿಷಗಳಿಗೆ ಬಲಿಯಾಗಿ ಈ ರೀತಿ ಪ್ರಕರಣಗಳು ಹೆಚ್ಚಾಗುತ್ತಿದೆ ಎಂದು ಹೇಳಿದರು. ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಏನು ತಾವು ತಿಂಗಳ ಅತಿಥಿ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದೀರಾ, ಈ ಒಂದು ತಿಂಗಳ ಅತಿಥಿ ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸರನ್ನು ಅತಿಥಿಯಾಗಿ ಕರೆದು ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡಿಕೊಡುವಂತೆ ತಾವು ಕೇಳಿಕೊಂಡಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಸೈಬರ್ ಕ್ರೈಮ್ ಮತ್ತು ಸೈಬರ್ ಸೆಕ್ಯೂರಿಟಿ ಬಗ್ಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ತಮಗೆಲ್ಲ ಗೊತ್ತಿರೋ ಹಾಗೆಯೇ ಈ ಸೈಬರ್ ಕ್ರೈಮ್ ಅನ್ನೋದು ಒಂದು ಹೊಸ ತಲೆಮಾರಿನ ಅಪರಾಧ. ಸೊ
ಈ ಸೈಬರ್ ಕ್ರೈಮಲ್ಲಿ ಯಾರು ಮನೆನೂ ಹೊಡೆಯೋಲ್ಲ, ಯಾರು ಜೇಬು ಕನ್ನ ಹಾಕಲ್ಲ, ಆದರೆ ನಮ್ಮ ಫೈನಾನ್ಷಿಯಲ್ ಫ್ರಾಡಿಗೆ ಒಳಗಾಗಿರ್ತೀವಿ ನಾವು. ತಮಗೆಲ್ಲ ಗೊತ್ತಿರೋ ಪ್ರಕಾರ ಸೈಬರ್ ಸೆಕ್ಯೂರಿಟಿ, ಸೈಬರ್ ಕ್ರೈಮ್ ಅಂದರೆ ಮೊದಲದಾಗಿ 2 ರೀತಿ ಅಪರಾಧಗಳಿರ್ತವೆ. ಇದು ಸೋಷಿಯಲ್ ಮೀಡಿಯಾ ಅಫೆನ್ಸಸ್. ತಮಗೆಲ್ಲ ಗೊತ್ತಿರಬೇಕು, ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ವಾಟ್ಸಪ್ ಆಗಲಿ, ಮತ್ತಿತರ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಯಾವ ರೀತಿ ನಾವು ಯಾವ ರೀತಿ ಅಪರಾಧಗಳಾಗ್ತವೆ. ಮತ್ತು ಇನ್ನೊಂದು ಸೈಬರ್ ಫೈನಾನ್ಷಿಯಲ್ ಫ್ರಾಡ್ಸ್. ಸೈಬರ್ ಫೈನಾನ್ಷಿಯಲ್ ಫ್ರಾಡ್ಸ್ ಅಂದರೆ ಈಗಾಗಲೇ ತಮಗೆಲ್ಲ ಮಾಹಿತಿ ಇದೆ. ಈ ಏನು ತಮ್ಮ ಸೈಬರ್ ಸೆಕ್ಯೂರಿಟಿ ಸಂಬಂಧಪಟ್ಟಂತೆ, ಬ್ಯಾಂಕಿಂಗ್ ಆಪ್ಗೆ ಸಂಬಂಧಪಟ್ಟಂತೆ ನಾನಾ ರೀತಿ ಅಪರಾಧಗಳಿಗೆ ಒಳಗಾಗ್ತೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಏನು ಸಂವಾದ ಕಾರ್ಯಕ್ರಮ ಮಾಡ್ತೀರಾ, ಈ ಸಂವಾದ ಕಾರ್ಯಕ್ರಮ ಫಲಶ್ರುತಿ ಚಿಕ್ಕಮಗಳೂರು ಜನತೆಗೆ ಸಿಗಲಿ ಅಂತ ಹೇಳ್ತಾ ಈ ಒಂದು ಸಂವಾದ ಕಾರ್ಯಕ್ರಮ ಹೇಳಿದಂಥ ಶುಭ. ಈ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಪ್ರೆಸ್ ಕ್ಲಬ್ನ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು.